ಓಂ. ಇವೆಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ಕಪ್ ಥೆರಪಿ ಆಗ್ತಾಯಿದೆ. ಯಾರಿಗಾರು ಮಸಲ್ಸ್ ರಿಕವರಿ ಪ್ರಾಬ್ಲಮ್ ಇರ್ತದೆ, ಅಂಥ ಸಮಸ್ಯೆಗಳು ಸಹ ಇಂಪ್ರೂವ್ ಆಗ್ತದೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಯಾರಿಗಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆಗೂ ಸಹ ಇಂಪ್ರೂವ್ ಆಗುತ್ತೆ. ಇದನ್ನು ಮಸಾಜ್ ಮಾಡಿಸ್ಕೊಂಡು ಆಮೇಲೆ ಕಪ್ ಥೆರಪಿ ಮಾಡಿಸ್ಕೊಂಡು ಸ್ಟೀಮ್ ಮಾಡಿಸ್ಕೊಂಡ್ರೆ ಇದರ ಲಾಭ ತುಂಬ ಆಗ್ತದೆ. ಯಾರಿಗಾರು ಮಸಲ್ಸ್ನ ಸಮಸ್ಯೆ ಇದ್ದಾರೋ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇರೋರು, ಮಸಲ್ಸ್ ವೀಕ್ ಇರೋರು ಬೆನಿಫಿಟ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಇವತ್ತು ನಮ್ಮ ಜೊತೆಗೆ ರೇವಣ್ ಸಿದ್ದಪ್ಪನವರು, ಬಾಡಿ ಬಿಲ್ಡರ್ ಹಾಗೂ ಜಿಮ್ ಟ್ರೈನರ್, ಗ್ರಾಸಿಮ್ ಇಂಡಸ್ಟ್ರೀಸಿಂದ ಇಲ್ಲಿ ಓಮ್ ವೆಲ್ನೆಸ್ಗೆ ಮಸಾಜ್ ಮಾಡಿಸಿ ಹಾಗೂ ಕಪ್ ಥೆರಪಿನ ಮಾಡಿಸ್ಕೊಂಡಿದ್ದಾರೆ. ಅವರ ಅನುಭವನ ನಾವು ಕೇಳೋಣ. ಓಂ, ಹೇಳಿ. ಓಂ ಸಿ. ಹಾಯ್ ಫ್ರೆಂಡ್ಸ್, ಮಸಾಜ್ ಸೆಂಟರ್ ಮತ್ತು ಒಂದು ಯೋಗ ಇಲ್ಲಿ ಎಲ್ಲದೂ ಅವೈಲೇಬಲ್ ಇದೆ. ಇಲ್ಲಿ ಮಸಾಜ್ಗೆ ಮತ್ತು ಕಪ್ ಥೆರಪಿ ಅಂತ ಬಂದಿದೆ. ವೆರಿ ಗುಡ್, ಚೆನ್ನಾಗಿದೆ. ಬನ್ನಿ, ಯೂಸ್ ಮಾಡ್ಕೊಳ್ಳಿ. ಕಪ್ ಥೆರಪಿ ಮತ್ತು ಏನೇ ಇಂಜುರಿ ಇದ್ದರೆ, L4 ಡಿಸ್ಕ್ ಪ್ರಾಬ್ಲಮ್ ಇದ್ದರೆ, ಮಸಲಲ್ಲಿ ಏನೋ ತೊಂದರೆ ಇದ್ದರೆ, ಮಸಲ್ ಕ್ರಾಂಪ್ ಇದ್ದರೆ, ಮತ್ತು ಬೆನ್ನಲ್ಲಿ ಏನೋ ಪೇನ್ ಇದ್ದರೆ, ನಿಮಗೆ ಮಸಲ್ ರಿಕವರ್ ಆಗ್ತಾಯಿಲ್ಲ, ಏನೇನೋ ಇಂಜುರಿ ಇದೆ ಅಂದಾಗ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಬನ್ನಿ, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಓಂ ಜಿ.